ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಈ ಒಂದು ಸಂಚಿಕೆಯಲ್ಲಿ ಧನುರಾಶಿಯ ಮಾರ್ಚ್ ತಿಂಗಳ ಮಾಸ ಭವಿಷ್ಯವನ್ನು ನೋಡೋಣ. ಶಿಸ್ತುಬದ್ಧವಾದಂತಹ ಜೀವನವನ್ನು ತಾವು ಈ ಒಂದು ಮಾಸದಲ್ಲಿ ಮಾಡ್ತೀರಿ. ಎಲ್ಲ ಒಂದು ವಿಚಾರಗಳಲ್ಲೂ ಸಹಿತ ಒಂದು ಉತ್ತಮವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು, ಜನಸಂಪರ್ಕದಲ್ಲಿ ಹೆಚ್ಚಿನ ಒಂದು ಬೆಳವಣಿಗೆಗಳನ್ನು ಮಾಡಿಕೊಳ್ಳುವುದು ಮತ್ತು ವಿಶೇಷವಾಗಿ ಸಮೂಹದಲ್ಲಿ ತಮ್ಮ ಒಂದು ಜೀವನವನ್ನು ಕಳೀತೀರಿ. ಈ ಒಂದು ಮಾಸದಲ್ಲಿ ವಿಶೇಷವಾಗಿ ತಮ್ಮ ಒಂದು ಮಾತುಗಳಿಗೆ ಒಂದು ಬೆಲೆಯನ್ನು ಕೊಡುವಂಥ ಜನಗಳು ತಮಗೆ ಸಿಗ್ತಾರೆ. ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳುವಂತಹ ಒಂದು ಸ್ನೇಹಿತರು ತಮಗೆ ಸಿಗುವಂಥದ್ದು, ಚೈಲ್ಡ್ಹುಡ್ ಫ್ರೆಂಡ್ಸ್ಗಳು ಸಿಗುವಂಥದ್ದು ಮತ್ತು ತಮ್ಮ ಒಂದು ಹಳೆಯ ಸ್ನೇಹಿತರನ್ನು ಒಂದು ಅನಿರೀಕ್ಷಿತವಾದಂತಹ ಭೇಟಿಯಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮತ್ತು ವಿಶೇಷವಾಗಿ ಆರ್ಥಿಕ ಜೀವನದಲ್ಲಿ ನಾನು ನೋಡೋದಕ್ಕೋದ್ರೆ ವ್ಯವಹಾರದಲ್ಲಿ ವ್ಯಾಪಕವಾದಂತಹ ಕೆಲವೊಂದು ಫಲಿತಾಂಶಗಳನ್ನು ತಾವು ತೆಗೆದುಕೊಳ್ತೀರಿ. ಆರ್ಥಿಕ ಸ್ಥಿತಿ ಸ್ವಲ್ಪ ಸುಧಾರಣೆಯಾಗುವಂತಹ ಒಂದು ಘಟ್ಟಗಳು ಬರ್ತಾ ಹೋಗುತ್ತೆ. ಮನೆಯಲ್ಲಿ ಕಿರಿಕಿರಿ, ಅಶಾಂತಿ ವಾತಾವರಣಗಳು ಸೃಷ್ಟಿಯಾಗುವಂತಹ ಎಲ್ಲ ವಿಚಾರಗಳು ಕಂಡುಬರುತ್ತೆ. ತುಂಬಾ ಜಾಗೃತಿಯಾಗಿರಬೇಕು. ಸ್ವಲ್ಪ ಪ್ರೊಫೆಷ್ನಲ್ ಲೈಫಲ್ಲಿ ತಾವು ಚೆನ್ನಾಗಿರೋ ಸಹಿತ ಪರ್ಸ್ನಲ್ ಲೈಫಲ್ಲಿ ತುಂಬ ಕಿರಿಕಿರಿಗಳಾಗುವಂಥದ್ದು, ಹೆಂಡತಿಯಲ್ಲಿ ಸಂಗಾತಿಗಳೊಂದಿಗೆ ಕೆಲವೊಂದು ಗಲಾಟೆಗಳಾಗುವಂಥದ್ದು, ಕೋಪಗಳು ಬರುವಂಥದ್ದು ಮತ್ತು ಸಣ್ಣ ಪುಟ್ಟ ಕ್ಷುಲ್ಲಕ ಕಾರಣಗಳಿಗೆ ಗಲಾಟೆಗಳನ್ನು ಮಾಡಿಕೊಳ್ಳುವಂಥದ್ದು ಮತ್ತು ಎಲ್ಲ ರೀತಿಯಲ್ಲೂ ಸಹಿತ ಪ್ರಾಬಲ್ಯವನ್ನು ತೆಗೆದುಕೊಳ್ಳುವಂಥದ್ದು ಮತ್ತು ಅತಿ ಹೆಚ್ಚು ಜನರನ್ನು ತಾವು ಭೇಟಿಯನ್ನು ಮಾಡುವಂಥದ್ದು ಮತ್ತು ಆಧ್ಯಾತ್ಮಿಕ ಗುರುಗಳ ಜೊತೆ ಕೆಲವೊಂದು ಧಾರ್ಮಿಕ ಚರ್ಚೆಗಳನ್ನು ಮಾಡುವಂಥದ್ದು, ಈ ಥರ ಕೆಲವೊಂದು ಧಾರ್ಮಿಕ ಗುರುಗಳ ಒಂದು ಬೆಳವಣಿಗೆ ತಮಗೆ ಸಿಗ್ತಾ ಹೋಗುತ್ತೆ. ವೃತ್ತಿಪರ ಕ್ಷೇತ್ರದಲ್ಲಿ ಕೆಲವೊಂದು ಅಡೆತಡೆಗಳು ಬರುವಂಥದ್ದು, ಹೈಯರ್ ಅಥಾರಿಟಿಗಳಿಂದ ಕೆಲವೊಂದು ಪ್ರಶಂಸೆಗಳು ಬರುವಂಥದ್ದು ಮತ್ತು ಪ್ರೆಷರ್ಗಳು ಜಾಸ್ತಿ ಬರುವಂಥದ್ದು, ಸಹೋದ್ಯೋಗಿಗಳೊಂದಿಗೆ ಕೆಲವೊಂದು ಭಿನ್ನಾಭಿಪ್ರಾಯಗಳಾಗುವಂತಹ ಸಾಧ್ಯತೆಗಳು ಧನುಸ್ಸು ರಾಶಿಗೆ ಬರ್ತಾ ಇದೆ. ಜಾಗೃತಿಯಾಗಿರಬೇಕಾಗುತ್ತೆ. ಸ್ತ್ರೀಯರಲ್ಲಿ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇದೆ. ತಾವು ಸ್ವಲ್ಪ ಜಾಗೃತಿಯಾಗಿರಬೇಕಾಗುತ್ತೆ. ವ್ಯಾಯಾಮವನ್ನು ಮಾಡಿ, ಯೋಗಾಸನಗಳನ್ನು ಮಾಡಿಕೊಂಡು ಅತಿ ಹೆಚ್ಚು ತಾವು ಚಲನೆಯನ್ನು ಮಾಡಿಕೊಳ್ಳೋದು ಅತಿ ಉತ್ತಮವಾದಂತಹ ಒಂದು ಬೆಳವಣಿಗೆ ತಮಗೆ ಕಂಡು ಬರುತ್ತೆ ಅಂತ ತಿಳಿಸ್ಕೊಡ್ಬೋದಾಗುತ್ತೆ. ಧನುಸ್ಸು ರಾಶಿಯವರು ಆದಷ್ಟು ಸಹಿತ ತಮ್ಮ ಜೀವನದ ಮೌಲ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡೋದು ಅತಿ ಉತ್ತಮ ಅಂತಲೂ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ವಿಶೇಷ ಏನಪ್ಪ ಅಂದರೆ ಈ ಒಂದು ಮಾಸದಲ್ಲಿ ತಮಗೆ ಇಚ್ಛೆಯಿಂದ ತಾವು ಮಾಡುವಂಥ ಕೆಲಸಗಳು ಅತಿ ಹೆಚ್ಚಾಗಿ ಲಾಭ ಬರುತ್ತೆ. ಸ್ವಇಚ್ಛೆಯಿಂದ ಮಾಡುವಂಥ ಕೆಲಸಗಳು ಅತಿ ಹೆಚ್ಚಾಗಿ ಲಾಭ ಬರುತ್ತೆ. ಪರರ ಒಂದು ವಿಚಾರಗಳಿಂದ ಮಾಡುವಂಥ ಕೆಲಸಗಳು ಅತಿ ಕಡಿಮೆ ಲಾಭಗಳು ಬರುವಂಥ ಸಾಧ್ಯತೆಗಳಿದೆ. ರಾಜಕಾರಣ ಜೀವನದಲ್ಲಿ ಬೆಳವಣಿಗೆಗಳಾಗುತ್ತೆ. ನಟ ನಟಿಯರಲ್ಲಿ, ಸೆಲೆಬ್ರಿಟೀಸ್ಗಳಲ್ಲಿ ಉತ್ತಮವಾದಂಥ ಬೆಳವಣಿಗೆಯಲ್ಲಿ ಸ್ವಲ್ಪ ಕುಂಠಿತ ಬರುವಂಥ ಸಾಧ್ಯತೆ ಇದೆ. ತಮ್ಮ ಒಂದು ಹೆಸರಿಗೆ ಅಪಕೀರ್ತಿ ಬರುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಜಾಗೃತಿಯಾಗಿರಿ. 7 ಅನ್ನುವಂಥ ಸಂಖ್ಯೆಯನ್ನು ತಾವು ಅದೃಷ್ಟವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಈ ಒಂದು ಮಾಸದಲ್ಲಿ ಕಂದು ಬಣ್ಣದ ಜೊತೆಗೆ ಕಂದು ಮಿಶ್ರಿತ ಶ್ವೇತ ಬಣ್ಣವನ್ನು ತಾವು ಧಾರಣೆಯನ್ನು ಮಾಡೋದು ಅತಿ ಉತ್ತಮವಾಗಿರುತ್ತೆ. ಮಾರ್ಚ್ ತಿಂಗಳಲ್ಲಿ ಶಿವನ ಒಂದು ಆರಾಧನೆಯನ್ನು ಮಾಡಿ, ಶಿವನಿಗೆ ಹಾಲನ್ನು ಅರ್ಪಣೆ ಮಾಡುವಂಥದ್ದು ಅಥವಾ ಬಿಲ್ವಪತ್ರೆಯನ್ನು ಅರ್ಪಣೆ ಮಾಡುವಂಥದ್ದು ಅತಿ ಉತ್ತಮವಾದಂಥ ಕೆಲಸವನ್ನು ಮಾಡುವಂಥದ್ದು. ಅದರಲ್ಲೂ ವಿಶೇಷವಾಗಿ ಸೂರ್ಯನಿಗೆ ಅರ್ಘ್ಯವನ್ನು ಸಹಿತ ಬಿಡುವಂಥದ್ದು. ಈ 3 ಕೆಲಸವನ್ನು ಮಾಡೋದ್ರಿಂದ ಲಾಭ ವೃತ್ತಿಪರದಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಅತಿ ಹೆಚ್ಚು ಬೆಳವಣಿಗೆಯನ್ನು ತಂದುಕೊಳ್ತೀರಿ. ವೃತ್ತಿಪರ ಕ್ಷೇತ್ರದವರು ಹೆಚ್ಚಿನ ಜಾಗೃತಿಯನ್ನು ವಹಿಸಬೇಕು ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ. ಅಂದರೆ ಅಲ್ಲಿ ಎಲ್ಲೋ ಅವರಿಗೆ ಸಮಸ್ಯೆ ಕಾಡ್ತಾ ಇದೆ ಅಂತ ಅರ್ಥ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಳಕ್ಕೆ ಹೋಗ್ಬಿಟ್ಟು ಟ್ರೈನ್ ಹೋಗೋಕ್ಕಿಂತ ಮುಂಚೆ ಟಿಕೆಟ್ ತೊಗೊಳ್ಳೋದು ಅತಿ ಉತ್ತಮ ಅಂತಲೂ ಸಹಿತ ನಾನು ನಿಮಗಿಲ್ಲಿ ತಿಳಿಸ್ಕೊಡ್ತೀನಿ. ಆದಷ್ಟು ಸಹಿತ ವೃತ್ತಿಪರ ಕ್ಷೇತ್ರದಲ್ಲಿ ಕಾನ್ಸಂಟ್ರೇಷನನ್ನು ಮಾಡಿ ಅತಿ ಹೆಚ್ಚು ಬೆಳವಣಿಗೆಯನ್ನು ತೆಗೆದುಕೊಳ್ಳಿ. ಅಲ್ಲಿ ತಮಗೆ ಅಡೆತಡೆಗಳು ಏನಾದರೂ ಕಂಡು ಬಂದಲ್ಲಿ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ. ಮಾರ್ಚ್ ತಿಂಗಳಲ್ಲಿ ಆದಷ್ಟು ಸಹಿತ ಆಧ್ಯಾತ್ಮಿಕ ಜೀವನವನ್ನು ಮಾಡೋದು ಸೇಫೆಸ್ಟ್ ಜಾಬ್ ಅಂತಲೂ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ವಿಶೇಷವಾಗಿ ಈ ಒಂದು ಮಾಸದಲ್ಲಿ ತಮಗೆ ಬೆಳವಣಿಗೆಯ ಜೊತೆಗೆ ಸಾರ್ಥಕತೆಯ ಜೊತೆ ಇನ್ನೊಂದು ಕೆಲವೊಂದು ಪ್ರಶಂಸೆಗಳು ಸಹಿತ ಸಿಗುವಂಥ ಸಾಧ್ಯತೆ ಇದೆ. ಇದಾಗಿತ್ತು ಮಾರ್ಚ್ ತಿಂಗಳ ಮಾಸ ಭವಿಷ್ಯ.
ಆದಷ್ಟು ಸಹಿತ ಈ ಒಂದು ಮಾರ್ಚ್ ತಿಂಗಳಲ್ಲಿ ತಾವು ನಿಗೂಢರಾಗಿರ್ತೀರಿ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಇದೇ ರೀತಿ ನಮ್ಮ ಒಂದು ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಪ್ರತಿಯೊಂದು ವಿಚಾರಗಳನ್ನು ಸಹಿತ ತಾವು ಚರ್ಚೆಯನ್ನು ಮಾಡಬಹುದು. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ಗಳು ಸಹಿತ ಬರ್ತಾ ಇದೆ ಅಂತ ಹೇಳ್ತಾ, ನನ್ನ ತಾಯಿ ಜಗನ್ಮಾತೆ, ನನ್ನ ಆರಾಧ್ಯ ದೇವತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆಯಸ್ಸು, ಆರೋಗ್ಯ, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.